Uh, Welcome to NCC online class. First of all, I would like to welcome all second year and NCC third year NCC volunteer for first NCC general class. First of all, do you know about NCC means what is the abbreviation? Abbreviation इसका लॉन्ग फॉर्म क्या होता है एनसीसी का? इसका लॉन्ग फॉर्म होता है नेशनल कैडेट कॉर्प्स. ये ಡಿಫೆನ್ಸ್ का ಯೂತ್ ಇಂಗ್ है. ಯೂತ್ बोलते हैं ना, ಅಂದರೆ ಯುವಕರ ವಿಂಗ್ ಅಂತ ಹೇಳಿದ್ದಾರೆ, ಯೂತ್ ವಿಂಗ್ಸ್. ಎನ್ ಸಿ ಸಿ ಒಳಗೆ ದೇರ್ ಆರ್ 3 ಟೈಪ್ಸ್. ಎನ್ ಸಿ ಸಿ ಒಳಗೆ 3 ವಿಂಗ್ ಬರ್ತವೆ. ಒಂದು ಆರ್ಮಿ, ಇನ್ನೊಂದು ಏರ್ಫೋರ್ಸ್, ಇನ್ನೊಂದು ನೇವಿ. ಬಹುಶಃ ನೇವಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಕಾರವಾರ ಬರ್ಬೋದು, ಮಂಗಳೂರು ಕೋಸ್ಟಲ್ ಏರಿಯಾದಲ್ಲಿ ನೇವಿ ಬರ್ತದೆ. ಏರ್ಫೋರ್ಸ್ ಆಲ್ಮೋಸ್ಟ್ ಆಲ್ ಈ ಕಡೆ ಬೆಂಗಳೂರು, ಆಲ್ಮೋಸ್ಟ್ ಬೆಂಗಳೂರು ಕಡೆ, ಮೈಸೂರು ಕಡೆ ಏರ್ಫೋರ್ಸ್ ವಿಂಗ್ ಇರ್ಬೋದು. बट एन सी सी हेड क्वार्टर एಲ್ಲಿ ಆದಪ್ಪ ಅಂದರೆ ನ್ಯೂ ಡೆಲ್ಲಿ. द एन सी सी हेड क्वार्टर कहाँ है? न्यू दिल्ली में है. इसमें एन सी सी ಎಲ್ಲೆಲ್ಲಿ ಓಪನ್ ಆಗ್ತದೆ? ಮೊಟ್ಟ ಮೊದಲನೇದಾಗಿ ದ ಎನ್ ಸಿ ಸಿ ಸ್ಟಾರ್ಟ್ಸ್ ಸ್ಕೂಲ್ ಲೆವೆಲ್, ಸ್ಕೂಲ್ ಆ್ಯಂಡ್ ಕಾಲೇಜಸ್. ಸ್ಕೂಲ್ ಲೆವೆಲ್ ಏನು ಕರೀತಾರೆ? ಜೂನಿಯರ್ ಡಿವಿಷನ್. ಆಮೇಲೆ ಕಾಲೇಜ್ದಲ್ಲಿ ಇರುವಂಥದ್ದು ಪಿ ಯು ಕಾಲೇಜ್ದಿಂದ ಅಪ್ ಟು ಯೂನಿವರ್ಸಿಟಿವರೆಗೆ ಸೀನಿಯರ್ ಡಿವಿಷನ್ ಅಂತ ಕರೀತಾರೆ. ಮೊಟ್ಟ ಮೊದಲನೇದಾಗಿ ಎನ್ ಸಿ ಸಿ ಮೇನ್ ಮೋಟು ಏನು? ಇದು ಎನ್ ಸಿ ಸಿದು ಏನಾಯಿತು, ಜನರಲ್ ಐಡಿಯಾ ಆಯಿತು. ಆಮೇಲೆ ಎನ್ ಸಿ ಸಿದ ಮೋಟು ಏನು? ಎನ್ ಸಿ ಸಿದ ಮೋಟು ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. ವಾಟ್ ಈಸ್ ದ ಮೋಟಿವ್ ಆಫ್ ಎನ್ ಸಿ ಸಿ? ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್ ಅಂತ. ಯಾರಾದರೂ ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಎನ್ ಸಿ ಸಿದು ವಾಟ್ ಈಸ್ ದ ಮೋಟಿವ್ ಆಫ್ ಎನ್ ಸಿ ಸಿ? ನನಗೂ ಕೇಳಿದರು ನಾನು ಇಂಟರ್ವ್ಯೂ ಹೋದಾಗ. ಎನ್ ಸಿ ಸಿ ಮೋಟಿವ್ ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. ಇದರ ಹಿಸ್ಟ್ರಿ ನೋಡಬೇಕಾದ್ರೆ ಇದು ಆ್ಯಕ್ಚುಲಿ ಇಂಡಿಯನ್ ಡಿಫೆನ್ಸ್ ಆ್ಯಕ್ಟ್ 1917, ಅಂದರೆ 1917, ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಸಿಗುತ್ತಾ ಮುಂಚೆನೇ ಇದು ಕ್ರಿಯೇಟ್ ಮಾಡಿದ್ದಾರೆ. ಯಾರು? ಬ್ರಿಟಿಷ್ ಗೌರ್ಮೆಂಟ್. ಆಮೇಲೆ ಇಂಡಿಯಾದಲ್ಲಿ ಸ್ವಾತಂತ್ರ್ಯ ನಂತರ ಎನ್ ಸಿ ಸಿ ಇನ್ ಇಂಡಿಯಾ ವಾಸ್ ಫಾರ್ಮ್ಡ್ ನ್ಯಾಷನಲ್ ಕೆಡೆಟ್ ಕಾರ್ಪ್ ಆ್ಯಕ್ಟ್ 1948. ಇಂಡಿಯನ್ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಆ್ಯಕ್ಟ್ ಎಷ್ಟು? 1948ನೇ ಇಸ್ವಿಯಲ್ಲಿ. 1948ನೇ ಇಸ್ವಿಯಲ್ಲಿ. ಈ ಇಸ್ವಿ ನೆನಪಿಟ್ಕೋಬೇಕು. 1948ಕ್ಕೂ ಗಾಂಧೀಜಿಯವರು ತಿಳ್ಕೊಂಡಿದ್ರು. ಈ ಇಸ್ವಿಯಲ್ಲಿ ಏನಾದ್ರು ಅಂದರೆ ಸ್ವಾತಂತ್ರ್ಯಕ್ಕೆ ನಂತರ ಎನ್ ಸಿ ಸಿ ಅಂದರೆ ಫೌಂಡ್ ಮಾಡಿದ್ವಿ ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂತೇಳಿ. ಆಮೇಲೆ ಸ್ಟಾರ್ಟಿಂಗ್ ಯೂನಿವರ್ಸಿಟಿ ಕಾರ್ಪ್ಸ್ ಅಂತ ಕರೆದು ಬೇರೆ ಬೇರೆ ಇಟ್ ಹ್ಯಾಸ್ ಡಿಫ್ರೆಂಟ್ ನೇಮ್ಸ್. ಭಾಳಷ್ಟು ಜನ ಏನು ಮಾಡಿದ್ರು, ಡಿಫ್ರೆಂಟ್ ನೇಮ್ದಿಂದ ಕರೆದ್ರು. ಇದಕ್ಕೂ ಮೇನ್ ಎನ್ ಸಿ ಸಿ ಫಾರ್ಮ್ ಆಗಲಿಕ್ಕೆ ಕಾರಣ ಏನು ಅಂದರೆ 1920 ಶಾರ್ಟೇಜ್ ಆಫ್ ಆರ್ಮಿ ಬೇಕಾಗಿತ್ತು. ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ, ಶಾರ್ಟೇಜ್ ಆಫ್ ಆರ್ಮಿ ಇದ್ದಾಗ ಯೂತ್ ಇಂಗ್ ಸ್ಥಾಪನೆ ಮಾಡಬೇಕು. ಇಂಡಿಯನ್ ಟೆರಿಟರಿ ಆ್ಯಕ್ಟ್ ವಾಸ್ ಪಾಸ್ಡ್ ಮಾಡಿದರು. ಅದಕ್ಕೆ ಯೂನಿವರ್ಸಿಟಿ ಕಾರ್ಪ್ಸ್ ಅಂತ ಮಾಡಿದರು. ಅವಾಗ ರಿಪ್ಲೇಸ್ ಮಾಡಿ ಯೂನಿವರ್ಸಿಟಿ ಟ್ರೈನಿಂಗ್ ಕಾರ್ಪ್ಸ್ ಆಯಿತು. ಯೂನಿವರ್ಸಿಟಿ ಕಾರ್ಪ್ನ ಯು ಸಿ ಮಾಡಿದರು ಸ್ಟಾರ್ಟಿಂಗ್ಗೆ. ಆಮೇಲೆ ರಿಪ್ಲೇಸ್ ಮಾಡಿ ಯೂನಿವರ್ಸಿಟಿ ಟ್ರೈನಿಂಗ್ ಕಾರ್ಪ್ಸ್ ಅಂದರೆ ಯು ಟಿ ಸಿ. ಅಂದರೆ ನಾನು ಹೇಳಕತ್ತಿದ್ದು ಎನ್ ಸಿ ಸಿ ಹೆಂಗೆ ಬೆಳೆದು ಬಂತಾನೆ. ದ ಏಮ್ ವಾಸ್, ಇದರ ಮುಖ್ಯ ಗುರಿ ಏನಿತ್ತಪ್ಪ? ಟು ರೇಸ್ ಸ್ಟೇಟಸ್ ಆಫ್ ಯು ಟಿ ಸಿ ಆ್ಯಂಡ್ ಮೇಕ್ ಇಟ್ ಮೋರ್ ಅಟ್ರಾಕ್ಟಿವ್ ಟು ಯೂತ್. ಯೂತ್ತನ್ನು ಒಂದು ಸದೃಢವಾಗಿ ಮಾಡಬೇಕು, ಒಂದು ಬಲಿಷ್ಠವಾಗಿ ಮಾಡಬೇಕು, ಒಂದು ಏನಂದರೆ ಒಂದು ಸೇವೆ ಮನೋಭಾವನೆ ಮಾಡಬೇಕು. ಥರ ಯೂತ್ನಲ್ಲಿ ಒಂದು ಎನರ್ಜೆಟಿಕ್ ಬರಬೇಕು, ಅಂದರೆ ಯೂತ್ನಲ್ಲಿ ಒಂದು ಹೊಸ ಶಕ್ತಿ ಬರಬೇಕು ಅಂತೇಳಿ ಏನು ಮಾಡಿದರು, ಎನ್ ಸಿ ಸಿಯನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ. ದೆನ್ ನಂತರ 1942ರಲ್ಲಿ ಅಂದರೆ ಬ್ರಿಟಿಷ್ ಗೌರ್ಮೆಂಟ್ 42ರಲ್ಲಿ ಡ್ಯೂರಿಂಗ್ ದ ಸಿವಿಲ್ ವಾರ್, ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ಸ್ಟಾರ್ಟ್ ಆಯಿತು? ದ ಫಸ್ಟ್ ವರ್ಲ್ಡ್ ವಾರ್ ಇಟ್ ಬಿಗೇನ್ 1914 ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ 1939 ಹಂಗೆ ಕರಿತೀವಿ ನಾವು. ಆ್ಯಕ್ಚುಲಿ ವಿ ಆರ್ ಫಸ್ಟ್ ವರ್ಲ್ಡ್ ವಾರ್ ಸ್ಟಾರ್ಟೆಡ್, ಸೆಕೆಂಡ್ ವರ್ಲ್ಡ್ ವಾರ್ 1939 ಅಂತ. ದಿಸ್ ಈಸ್
ಸೆಕೆಂಡ್ ವರ್ಲ್ಡ್ ವಾರ್ ಸಿವಿಲ್ ಇದು ಡ್ಯೂರಿಂಗ್ ಇದು ಬ್ರಿಟಿಷ್ ಗೌರ್ಮೆಂಟ್ 1942 ಏನು 1942 ಏನಪ್ಪ ಹೇಳ್ತು 1942 ರಿಮೆಂಬರ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್ 1942 every student should remember. It is a very historic event. ಯಾವುದು ಅಂದರೆ 1942 ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ. ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ ವಾಸ್ ಅಕ್ಸೆಪ್ಟೆಡ್. ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ ಎಲ್ಲ ಯೂನಿವರ್ಸಿಟಿ ಕಾಲೇಜಲ್ಲಿ ಇರಬೇಕಂತೇಳಿ ಅಷ್ಟೇ ಅಕ್ಸೆಪ್ಟ್ ಮಾಡಿದೆ ಅಂದರೆ 15 ಜುಲೈ 1948. ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ನಂತರ NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಆ್ಯಕ್ಟ್ ಪಾಸ್ ಮಾಡಿದರು 15 ಜುಲೈ 1948. ಬರ್ಕೋರಿ 15 ಜುಲೈ 1948 ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಆ್ಯಕ್ಟ್ ಮಾಡಿದರು 15 ಜುಲೈ 1948 ನಲ್ಲಿ ಮೊಟ್ಟ ಮೊದಲೇದಾಗಿ ಏನು ಮಾಡಿದರು. 1948ನಲ್ಲಿ ಒಂಥರ ಇದು ಗರ್ಲ್ಸ್ ಡಿವಿಷನ್ ವಾಸ್ ರೇಸ್ಡ್ ಇನ್ ಆರ್ಡರ್ ಟು ಈಕ್ವಲ್ ಅಪಾರ್ಚುನಿಟಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಥ್ರೂ. ಅಂದರೆ 2 ಡಿವಿಷನ್ ಮಾಡಿದ್ರು. ಒಂದು ಗರ್ಲ್ಸ್ ಡಿವಿಷನ್ ಅಂತ ಒಂದು ಓಪನಿಂಗ್ ಮಾಡಿ. ಗರ್ಲ್ಸ್ ಡಿವಿಷನ್ ಅಂದರೆ ವುಮೆನ್ಸ್ ವಿಂಗ್ ಅಂತ ಇರ್ತದಲ್ಲ, ಗರ್ಲ್ಸ್ ವಿಂಗ್ ಬೇರೆ. ಆಲ್ರೆಡಿ ನಾವು ಟ್ರೈನಿಂಗ್ನಲ್ಲಿ 2 ಆಫೀಸರ್ ಟ್ರೈನಿಂಗು 2 ಅದ. ಒಂದು ಗ್ವಾಲಿಯರ್ ಲೇಡೀಸ್ ಟ್ರೈನಿಂಗ್, ಲೇಡೀಸ್ ಏನು ಗ್ವಾಲಿಯರ್. ಆಮೇಲೆ ಜೆಂಟ್ಸ್ ಏನಿಗೆ ಕಾಮ್ಟೆ ಅಂದರೆ ನಾಗ್ಪುರ್, ಮಹಾರಾಷ್ಟ್ರ ಹತ್ರ ನಾಗ್ಪುರಲ್ಲಿ ಟ್ರೈನ್ ನಡೀತಾವೆ. ಇದರಲ್ಲಿ ಅಂದರೆ ನಮ್ಮ ಆಫೀಸರ್ ಏನು ಟ್ರೈನಿಂಗ್ನಲ್ಲಿ 2 ಒಂದು ಗರ್ಲ್ಸ್ಗೆ ಗ್ವಾಲಿಯರ್, ಆಮೇಲೆ ಜೆಂಟ್ಸ್ಗೆ ಕಾಮ್ಟೆ ನಾಗ್ಪುರ್. ನಾನು ನಾಗ್ಪುರ್ಗೆ ಹೋಗ್ಬೇಕಾಗ್ಯದ. ಈಗ ಆಲ್ರೆಡಿ ಲಾಕ್ಡೌನ್ ಸಂಬಂಧ ಹೋಗಿಲ್ಲ. ಆ್ಯಕ್ಚುಲಿ ನಾನು ಟ್ರೈನಿಂಗ್ ಮುಗಿಸ್ ಬರ್ತಿದ್ದೆ, ಲಾಕ್ಡೌನ್ ಆದ್ರಿಂದ ಎಲ್ಲ ಮುಂದೆ ಹಾಕ್ಕೊತುಂಟೈತಿ. ಸೊ ಆಮೇಲೆ NCC ವಾಸ್ ಗಿವನ್ ದ ಇಂಟರ್ ಸರ್ವಿಸ್ ಇಮೇಜ್ 1950. ಏರ್ ಫೋರ್ಸ್ ವಿಂಗ್ ಆ್ಯಡೆಡ್. ಅದರಲ್ಲಿ ನಾ ಹೇಳಿದ್ನಲ್ಲ ಆಲ್ರೆಡಿ 3 ವಿಂಗ್ ಅದ. ಒಂದು ನೇವಿ, ಏರ್ ಫೋರ್ಸ್, ಆಮೇಲೆ ಆರ್ಮಿ. ನಿಮ್ಗೆ ಸದ್ಯಕ್ಕಿರೋದು ಅಂದರೆ ನಮ್ಮ ಕಾಲೇಜ್ನಲ್ಲಿ ಆರ್ಮಿ ವಿಂಗ್ ಅಂತಲ್ಲ, ಆರ್ಮಿ ವಿಂಗ್ ಇದು ವೆರಿ ಸ್ಟ್ಯಾಂಡರ್ಡ್ ವಿಂಗ್ ಅಂತ. ಆಮೇಲೆ ನೇವಲ್ ವಿಂಗ್ 1950ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಅಂದರೆ NCCಯಲ್ಲಿ ನೇವಲ್ ವಿಂಗ್ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು? 1952. ಎಲ್ಲರೂ ಗೊತ್ತಿರಬೇಕು. ಎಲ್ಲರೂ ನೇವಲ್ ವಿಂಗ್ ಇದು NCC ಸ್ಟಾರ್ಟೆಡ್ ನೇವಲ್ ವಿಂಗ್ 1952. ಇನ್ ದ ಸೇಮ್ ಇಯರ್ 1952 ಕರಿಕ್ಯುಲಮ್ ಅಂದರೆ NCC ಬಗ್ಗೆ ಏನೇನು ಕಲಿಸ್ಬೇಕು. ಕರಿಕ್ಯುಲಮ್ ಅಂದರೆ ಅದು ಸಿಲೆಬಸ್. ಕರಿಕ್ಯುಲಮ್ ಎಂದು ಫಸ್ಟ್ ಆಫ್ ಆಲ್ ಕರಿಕ್ಯುಲಮ್ ವಾಸ್ ಎಕ್ಸ್ಟೆಂಡೆಡ್ ಟು ಇನ್ಕ್ಲೂಡ್ ಕಮ್ಯುನಿಟಿ ಡೆವಲಪ್ಮೆಂಟ್. ಸ್ಟಾರ್ಟಿಂಗಲ್ಲಿ ಅವಾಗ ಹೇಳ್ತೀವಿ ಕಮ್ಯುನಿಟಿ ಡೆವಲಪ್ಮೆಂಟ್, ಸೋಷಿಯಲ್ ಸರ್ವಿಸು, ಫ್ಲಡ್ ರಿಲೀಫ್ ಆ್ಯಕ್ಟಿವಿಟಿಯಲ್ಲಿ ಹೆಲ್ಪ್ ಆಗಬೇಕು, ಪೋಲಿಯೋ, ಯಾವ ನ್ಯಾಚುರಲ್ ಡಿಸಾಸ್ಟರ್. ಈಗ ಪ್ಯಾಂಡಮಿಕ್ ಬಂತಲ್ಲ, ಅವು ಅಲ್ಲಿಂದ ಕೂಡ ನಮ್ಮ NCC ಹುಡುಗರು ಭಾಳಷ್ಟು ವರ್ಕ್ ಮಾಡಿದ್ದಾರೆ ವಾಲಂಟ್ರಿಯಾಗಿ. ಅಂದರೆ ನ್ಯಾಚುರಲ್ ಡಿಸಾಸ್ಟರ್ ಅಂದರೆ ಈ ಫ್ಲಡ್ ಬರಲಿ ಆಗಲಿ, ಇಂಥ ಪ್ಯಾಂಡಮಿಕ್ ಡಿಸೀಸ್ ಆಗಲಿ, ಇಂಥ ಏನಾದರೂ ಭೂಕಂಪ ಗೀಪಂಗಾದಾಗ ನಮ್ಮ NCC ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಹೋಗ್ತಾರೆ ಅಂತ. ಆ್ಯಕ್ಚುಲಿ NCCನಲ್ಲಿ ಬಿಗಿನಿಂಗ್ನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಭಾಳ ಇಂಟ್ರೆಸ್ಟ್ ಇದ್ದರು NCCಗೆ, ಈ ವಿಂಗನ್ನು ಇದು ಮಾಡ್ಬೇಕಂತೇಳಿ. ಆಮೇಲೆ NCC ಗ್ರೋತ್ಗೆ ಹೆಚ್ಚು ಒತ್ತು ಕೊಟ್ಟರು. 1952 ಸೈನೋ ಇಂಡಿಯನ್ ವಾರ್ ಮೀಟ್ ರಿಪ್ರೆಸೆಂಟೇಟಿವ್ ಟು ದ ಟ್ರೈನಿಂಗ್ ಕೊಡಬೇಕು. ಅಂದರೆ 1960 ಸೈನೋ ಇಂಡಿಯನ್ ವಾರ್ ಅಂತ ಬರ್ತೈತಿ. ಅದರೊಳಗೆ NCC ಹುಡುಗರಿಗೆ ಏನು ಟ್ರೈನಿಂಗ್ ಕಂಪಲ್ಸರಿ. ಸಪೋಸ್ ಟ್ರೈನಿಂಗ್ ಕಂಪಲ್ಸರಿ ಏನಾದರೂ ಭಾಳಷ್ಟು ಸೈನಿಕರ ಕೊರತೆ ಆಯ್ತಂತಪ್ಪ ಅಂದರೆ ಇವರು ಆಲ್ರೆಡಿ ಒಂದು 50% ಟ್ರೈನಿಂಗ್ ಆಗಿರ್ತಾರೆ. ರೈಫಲ್ ಫೈರಿಂಗ್ ಆಗಲಿ ಅಥವಾ ಆಮೇಲೆ ಡ್ರಿಲ್ ಆಗಲಿ. ಇವ್ರಿಗೆ NCC ಅಂದರೆ ಆಲ್ಮೋಸ್ಟ್ ಆಲ್ ಆರ್ಮಿಯಲ್ಲಿ ಇರುವಂಥ ಏನಂದರೆ ಟ್ರೈನಿಂಗು ಇವ್ರಿಗೂ ಕೊಡ್ತಿರ್ತಾರೆ ಅಂತೇಳಿ. ಆದರೆ ಇಂಡೋ ಸೈನೋ ವಾರ್ 1962 ಅವರಿಗೆ ಆವಾಗ ರಿಕ್ವೈರ್ಮೆಂಟ್ ಆಫ್ ನೇಷನ್ ಅಂದರೆ ಜನ ಭಾಳ ಬೇಕಾಗಿತ್ತು. NCC ಟ್ರೈನಿಂಗ್ ವಾಸ್ ಮೇಡ್ ಕಂಪಲ್ಸರಿ 1963 ಆ್ಯಂಡ್ 1963 ಇನ್ 1960 ಮೇಡ್ ವಾಲಂಟ್ರಿಲಿ. 1963ರಲ್ಲಿ NCC ಕಂಪಲ್ಸರಿ ಸ್ಕೂಲಲ್ಲಿ ಇನ್ನೂ ಮಾಡಿದರು. ದಿಸ್ ವಾಸ್ ಹಿಸ್ಟ್ರಿ ಹೇಳ್ತಾರೆ. ಇನ್ 1968 ಕಾರ್ಪ್ಸ್ ವಾಸ್ ಅಗೇನ್ ಮೇಡ್ ಆಲ್ರೆಡಿ. ಆಮೇಲೆ ಏನು ಮಾಡಿದ್ರು ಅಂದರೆ NCCಗೆ ವಾಲಂಟ್ರಿ ಅಂದರೆ ಯಾರು ಬೇಕಾದರೂ ಕಂಪಲ್ಸರಿ ಇಲ್ಲ ಸ್ಕೂಲ್ ಕಾಲೇಜ್ನಲ್ಲಿ. ಯಾರು ಇಂಟ್ರೆಸ್ಟ್ ಅದ, ಯಾರಿಗೆ ಆರ್ಮಿಗೆ ಜಾಯ್ನ್ ಆಗ್ಬೇಕಂತವ್ರು, ಯಾರು ಶಿಸ್ತನ್ನು ಕಲಿಬೇಕನ್ನೋದ್ರು, ಯಾರು ಡಿಸಿಪ್ಲಿನ್ ಮಾಡಬೇಕಂತ ಅಂಥವ್ರು ಜಾಯ್ನ್ ಆಗ್ತಾರೆ. ಡ್ಯೂರಿಂಗ್ ಇಂಡಿಯಾ ಪಾಕಿಸ್ತಾನ್ ವಾರ್ 1965 ಆ್ಯಂಡ್ ಬಾಂಗ್ಲಾದೇಶ್ ಪಾಕಿಸ್ತಾನ್ ವಾರ್ 1971. ನೋಡಿರಿ, ಇಂಡೋ ಪಾಕಿಸ್ತಾನ್ ವಾರ್ ಯಾವಾಗ ಆಗಿತ್ತು? 1965. ನೆನ್ಪಿಟ್ಕೋರಿ, ಇಂಡಿಯಾ ಪಾಕಿಸ್ತಾನ್ ವಾರ್ ನೆನ್ಪಿಟ್ಕೋರಿ. ಯಾವುದು? 1965, 1965ಕ್ಕೆ. ಆ್ಯಂಡ್ ಬಾಂಗ್ಲಾ ಪಾಕಿಸ್ತಾನ್ ವಾರ್ ಯಾವಾಗ? 1971.
ಬಾಂಗ್ಲಾ ಮೊದಲು ಪಾಕಿಸ್ತಾನದಲ್ಲಿ ಇತ್ತು, ಪಾಕಿಸ್ತಾನದೊಂದು ಭಾಗವಾಗಿತ್ತು. 1971 ನಂತರ ಅವ್ರು ಏನು ಮಾಡಿದ್ರು ಅಂದರೆ ಅದು ಬಾಂಗ್ಲಾದೇಶ ಸಪ್ರೇಟ್ ದೇಶ ಆಯಿತು. ಎನ್ ಸಿ ಸಿ ಕೆಡೆಟ್ ವಾಡ ಸೆಕೆಂಡ್ ಡಿಫೆನ್ಸ್ ಅಂತ ಕರೀತಾರೆ. ಅವಾಗ 1971ರಲ್ಲಿ ಎನ್ ಸಿ ಸಿ ಕೆಡೆಟ್ ಅಂದರೆ ಸೆಕೆಂಡ್ ಡಿಫೆನ್ಸ್ ಇದ್ದಂಗೆ. ಆಮೇಲೆ ದೇ ಆರ್ಗನೈಸ್ ಕ್ಯಾಂಪಸ್ ಟು ಅಸಿಸ್ಟ್ ಟೆರಿಟರಿ. ಮತ್ತು ಆಮೇಲೆ ಇವು ಎನ್ ಸಿ ಸಿ ಕೆಡೆಟ್ ಆಲ್ಸೋ ವರ್ಕ್ ಆನ್ ಹ್ಯಾಂಡ್ ಆಫ್ ಸಿವಿಲ್ ಡಿಫೆನ್ಸ್ ಅಥಾರಿಟೀಸ್, ಆ್ಯಕ್ಟಿವ್ಲಿ ಟುಕ್ ಪಾರ್ಟ್ ಟು ರೆಸ್ಕ್ಯೂ ವರ್ಕ್ಸ್ ಆ್ಯಂಡ್ ಟ್ರಾಫಿಕ್ ಕಂಟ್ರೋಲ್. ಈ ಆಲ್ಮೋಸ್ಟ್ ಆಲ್ ರಸ್ತೆ ಇರೋಕ್ಕೋ ಟ್ರಾಫಿಕ್ ಸಿಗ್ನಲ್ನಲ್ಲಿ ಕೂಡ ಕೆಲಸ ಮಾಡಿದ್ರು ಅಂತೇಳಿ ಹಿಸ್ಟ್ರಿ ಹೇಳ್ತದೆ. ಆಫ್ಟರ್ 1965 1971 ಎನ್ ಸಿ ಸಿ ಸಿಲೆಬಸ್ ವಾಸ್ ರಿವೈಡ್. 1965 ಮತ್ತು 1971 ವಾರ್ನಲ್ಲಿ ಎನ್ ಸಿ ಸಿ ನ್ಯಾಷನಲ್ ಕೆಡೆಟ್ ಕಾರ್ಪ್ ಸಿಲೆಬಸ್ ಅಂದರೆ ಏನು ರೀ? ಪಠ್ಯಕ್ರಮ. ಅದರಲ್ಲಿ ಏನೇನು ಕಲಿಸ್ಬೇಕು, ಎನ್ ಸಿ ಸಿ ಒಳಗೆ ಎಷ್ಟು ಕ್ಲಾಸ್ ಇರಬೇಕು, ಎಷ್ಟು ಥಿಯರಿ ಕ್ಲಾಸ್ ಇರಬೇಕು. ಆಲ್ಮೋಸ್ಟ್ ಆಲ್ ನೀವು ಥಿಯರಿ ಕ್ಲಾಸ್ನಲ್ಲಿ ಥಿಯರಿ ಕ್ಲಾಸೇ ಕ್ವಶನ್ಸ್ ಬರ್ತದೆ ನಿಮಗೆ ಥಿಯರಿ ಎಕ್ಸಾಮ್ನಲ್ಲಿ. ಫಸ್ಟ್ ಆಫ್ ಆಲ್ ಗ್ರೇಟರ್ ಟ್ರೆಸ್ ಎನ್ ಸಿ ಸಿಲೆಬಸ್ ಹೆಂಗಿರೋ ಗ್ರೇಟರ್ ಟ್ರೆಸ್ ಅಂದರೆ ಭಾಳಷ್ಟು ಒತ್ತು ಕೊಟ್ಟುವಂಥದ್ದು ಡೆವಲಪಿಂಗ್ ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್. ಮೇನ್ ಎನ್ ಸಿ ಸಿದು ಮೋಟಿವ್ ಏನು ರೀ? ಡೆವಲಪಿಂಗ್ ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್. ಆಫೀಸರ್ ಲೈಕ್ ಕ್ವಾಲಿಟೀಸ್ ಅಂದರೆ ಆಫೀಸರ್ ಅಂದ್ರೆ ಶಿಸ್ತು ಅಂದರೆ ಶಿಸ್ತು, ಟೈಮ್ ಅಂದರೆ ಟೈಮು, ಹೌದು ರೀ. ಡಿಸಿಪ್ಲಿನ್. ಫಸ್ಟ್ ಆಫ್ ಆಲ್ ಎನ್ ಸಿ ಸಿ ಏನಂದ್ರೆ ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಅಂತ. ಯುನಿಟಿ ಎನ್ ಸಿ ಸಿ ಕೆಡೆಟ್ ವಾಸ್ ಇಂಟ್ರೊಡ್ಯೂಸ್ ಗ್ರೇಟರ್ ಇಂಪಾರ್ಟೆನ್ಸ್ ಗಿವನ್ ಟು ಸೋಷಲ್ ಸರ್ವಿಸ್ ಆ್ಯಂಡ್ ಯೂತ್ ಮ್ಯಾನೇಜ್ಮೆಂಟ್ ಅನ್ನೋ ಹೇಳಿದಿಲ್ಲ. ಎನ್ ಸಿ ಸಿ ಕೆಡೆಟ್ ವಾಸ್ ಏನು ರೀ? ಎನ್ ಸಿ ಸಿ ಕೆಡೆಟ್ ಗ್ರೇಟರ್ ಇಂಪಾರ್ಟೆನ್ಸ್ ಗಿವನ್ ಟು ಸೋಷಲ್ ಸರ್ವಿಸ್ ಆ್ಯಂಡ್ ಯೂತ್ ಮ್ಯಾನೇಜ್ಮೆಂಟ್. ನೀವು ಆಲ್ಮೋಸ್ಟ್ ಆಲ್ ಯೂತ್ ಮ್ಯಾನೇಜ್ಮೆಂಟ್ ಎನ್ ಸಿ ಸಿ ಫಸ್ಟ್ ಆಫ್ ಆಲ್ ನೀವು ಜಾಸ್ತಿ ಕಲಿಯೋದಂದರೆ ಟ್ರೈನಿಂಗ್ನಲ್ಲಿ. ಪಿ ಆರ್ ಟಿ ಸಿ ಕ್ಯಾಂಪ್ ಆಗಲಿ, ಭಾಳಷ್ಟು ಅಡ್ವೆಂಚರ್ ಕ್ಯಾಂಪ್, ಭಾಳಷ್ಟು ಕ್ಯಾಂಪ್ ಇರ್ತಾವೆ. ಆರ್ ಡಿ ಸಿ ಕ್ಯಾಂಪ್ ಆಗಲಿ, ಪ್ರಿ ಆರ್ ಡಿ ಸಿ ಕ್ಯಾಂಪ್ ಆಗಲಿ. ಮ್ಯಾಕ್ಸಿಮಮ್ ಅಲ್ಲೇ ಎನ್ ಸಿ ಸಿಯಲ್ಲಿ ಇರೋದಂದರೆ ಡ್ರಿಲ್ ಅಂದರೆ ಮಾರ್ಚ್ ಫಸ್ಟಿಂಗ್ ಇಂಪಾರ್ಟೆಂಟ್. ನೀವು ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಆಲ್ ನಿಮ್ಮದು ಎನ್ ಸಿ ಸಿ ಒಳಗೆ ಕಲಿಯೋದು ಏನಪ್ಪ ಅಂದರೆ ಡಿಸಿಪ್ಲಿನ್. ಎನ್ ಸಿ ಸಿ ಮೋಟು ಆ್ಯಂಡ್ ಏಮ್ಸ್ ಹೆಂಗಿದಾವೆ ಆಲ್ರೆಡಿ ಹೇಳಿದಾಗೆ. ದ ಡಿಸ್ಕಷನ್ ಮೋಟು ಎನ್ ಸಿ ಸಿ ವಾಸ್ ಸ್ಟಾರ್ಟೆಡ್ ಇನ್ 12th century ಅಡ್ವೈಸರಿ. ಅಲ್ಲಿ 11th August 1978ನಲ್ಲಿ ಎನ್ ಸಿ ಸಿದು ಏಮ್ಸ್ ಮೋಟು ಹೆಂಗಿರಬೇಕು ಅನ್ನೋದು ಡಿಸ್ಕಷನ್ ಆಯಿತು ನೋಡಿರಿ. ಅದು 21st centuryಯಲ್ಲಿ ಒಂದು ಅಂದರೆ ಈಗ ಇದು 21st century. 11th August 1978. At the time of there was a many motive mind like duty and discipline ಅಂತದ್ದು. ಅವಾಗ ಒಂದು ಬೇರೆ ಬೇರೆ ಥರ ಡಿಸ್ಕಷನ್ ಆಯಿತು. ಡ್ಯೂಟಿ ಆ್ಯಂಡ್ ಡಿಸಿಪ್ಲೈನ್, ಡ್ಯೂಟಿ, ಆಮೇಲೆ ಯುನಿಟಿ ಆ್ಯಂಡ್ ಡಿಸಿಪ್ಲೈನ್ ಆ್ಯಂಡ್ ಡ್ಯೂಟಿ ಆ್ಯಂಡ್ ಯುನಿಟಿ ಅಂತ. ಈಗ ಸದ್ಯಕ್ಕಿರೋದು ಅಂದರೆ ನಮ್ಮದು ಸದ್ಯಕ್ಕಿರೋದು ಎನ್ ಸಿ ಸಿ ಮುಟ್ಟಿದ್ದು ಯುನಿಟಿ ಆ್ಯಂಡ್ ಡಿಸಿಪ್ಲೈನ್ ಅಂತಲ್ಲ. ಅವಾಗ ಏನೋ ಚರ್ಚೆ ಇದೆ. ಫಸ್ಟ್ ಏನೋ ಡ್ಯೂಟಿ ಇರಬೇಕು, ಏನು ಫಸ್ಟ್ ಡಿಸಿಪ್ಲಿನ್ ಇರಬೇಕು ಏನೋ. ಈಗ ಸದ್ಯಕ್ಕೆ ನಮ್ಗೆ ಎನ್ ಸಿ ಸಿ ಮುಟ್ಟುವುದು ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಅಂತಾರೆ. ಆಮೇಲೆ ಇನ್ 12th August 1980ನಲ್ಲಿ ಒಂದು ಸೆಲೆಕ್ಟೆಡ್ ಡಿಕ್ಲೇರ್ ಆಯಿತು. ಏನಂದರೆ ಈಗ ಎನ್ ಸಿ ಸಿ ಮೋಟು ಡಿಕ್ಲೇರ್ ಆಗಿದ್ದು ನೀವು ಬರ್ಕೊಂಬಿಡ್ರಿ 12th August 1980 ಅಂದರೆ 12 ಅಕ್ಟೋಬರ್ 1980. 12 ಅಕ್ಟೋಬರ್ 1980 ಏನಾಯಿತು ಅಂದರೆ ಒಂದು ಮೋಟಿವ್ ಮಾಡಿದ್ರು. ಏನು ಮೋಟಿವ್ ಅಂದರೆ ಎನ್ ಸಿ ಸಿದ ಮೋಟಿವ್ ಹೆಂಗಿರ್ಬೇಕಂದ್ರೆ ಯುನಿಟಿ ಆ್ಯಂಡ್ ಡಿಸಿಪ್ಲಿನ್. ಅದು ಎನ್ ಎಸ್ ಎಸ್ನಲ್ಲೂ ಒಂದು ಮೋಟಿವ್ ಅದ, ನಾಟ್ ಮೀ ಬಟ್ ಯು ಅಂತೇಳಿ. ಹಾಗೆಯೇ ಎನ್ ಸಿ ಸಿಲಿ ಒಂದು ಮೋಟಿವ್ ಅದ, ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಮೋಟಿವ್ ಫಾರ್ ಎನ್ ಸಿ ಸಿ. ಬರ್ಕೊಂಬಿಡ್ರಿ, ಯುನಿಟಿ ಫಸ್ಟು ಆ್ಯಂಡ್ ಡಿಸಿಪ್ಲಿನ್. ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಎನ್ ಸಿ ಸಿದು ಮೋಟಿವ್. ಇಟ್ಸ್ ಎ ಲಿವಿಂಗ್ ಅಪ್ ಟು ಮೋಟಿವ್ ನಾವು. ಎನ್ ಸಿ ಸಿ ಸ್ಟ್ರೈವ್ ಟು ಬಿ one of the most greatest cohesive force in the nation, bringing together the youth hailing from different part of the country and molding them to unite secular disciplined citizen. ಅಂದರೆ ಅವರನ್ನು ಡಿಸಿಪ್ಲಿನ್ ಮಾಡಿ, ಅವರನ್ನು ಟ್ರೈನ್ ಮಾಡಿ ಒಂದು 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 ಹೊಸ ಒಂದು ಏನಂದರೆ ಡಿಸಿಪ್ಲಿನ್ ಸಿಟಿಜನ್ ಮಾಡೋದು. ಈಗ ಅಂದರೆ ಮೊದಲೇ 1963 ಕಂಪಲ್ಸರಿ ಇತ್ತು, ಎನ್ ಸಿ ಸಿ ವಾಸ್ ಕಂಪಲ್ಸರಿ ಮಾಡಿದರು. ನಂತರ ಏನಾಯಿತು 1968ನಲ್ಲಿ ಏನಾಯ್ತು ಅಂದರೆ ಅದು ವಾಲಂಟ್ರಿ ಆರ್ಗನೈಜೇಷನ್ ಅಂತ ಆಯಿತು. ಆಮೇಲೆ ಇದು ಆಯಿತು. ಎನ್ ಸಿ ಸಿ ಅಂದರೆ ಅದು ಡಿಫೆನ್ಸ್ದೇ ವಿಂಗ್. ಅದನ್ನು ಆಲ್ಮೋಸ್ಟ್ ಆಲ್ ಎಕ್ಸೆಪ್ಟ್ ಕಾಲೇಜ್ನವ್ರು ಏನು ಡಿಫೆನ್ಸ್ ಸಿವಿಲ್ ಡಿಫೆನ್ಸ್ ಇರ್ತಾರೆ ಅವರು. ಯಾಕಂದರೆ ಅವರೊಬ್ಬ ಪ್ರೊಫೆಸರಾಗಿ ಏನು ಅಂತ ಕಮಾಂಡೆಂಟ್ ಆಫೀಸರಾಗಿ ನಿರ್ವಹಿಸ್ತಾರೆ. ಆದರೆ ಆರ್ಮಿ ಏನು ಎನ್ ಸಿ ಸಿಯಲ್ಲಿ ಇರುವಂಥ ಕೆಲಸ ಮಾಡೋರು ಎಲ್ಲ ಡಿಫೆನ್ಸೇ. ಮತ್ತು ಈ ಸಿ ಒ ಸಾಹೇಬರು, ಆಮೇಲೆ ಭಾಳಷ್ಟು ಆರ್ಮಿಯವ್ರು ಇರ್ತಾರಲ್ಲ ಎಲ್ಲರೂ, ಸಿ ಒ. ಈ ನಿಮ್ಗೆ ಎಲ್ಲ ಟ್ರೈನಿಂಗ್ ಕೊಡೋಕೆ ಬರ್ತಾವಲ್ಲ ಆರ್ಮಿಯವರು.
ಆಲ್ಮೋ ಪ್ಯೂರ್ ಆರ್ಮಿ ಅವರು. ಅದರಲ್ಲಿ ಕ್ಲಾರ್ಕು ಏನು ಇರ್ತಾರಲ್ಲ, ಅಕೌಂಟೆಂಟ್ ಅವರೆಲ್ಲ ಏನು ಸಿವಿಲ್ ಅಂದರೆ ಈ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತಾರೆ. ಎನ್ ಸಿ ಸಿ, ಫಸ್ಟ್ ಆಫ್ ಆಲ್ ಐ ವಿಲ್ ಟೆಲ್ ಯು, ಎನ್ ಸಿ ಸಿ ಹೆಡೆಡ್ ಬೈ ಡೈರೆಕ್ಟರ್ ಜನರಲ್ ವಿತ್ ರ್ಯಾಂಕ್ ಆಫ್ ಲೆಫ್ಟಿನೆಂಟ್ ಜನರಲ್. ಎನ್ ಸಿ ಸಿ ನೋಡಿರಿ ಯಾವ ರ್ಯಾಂಕ್ನವರು ಎನ್ ಸಿ ಸಿಗೆ ಹೆಡ್ ಇರ್ತಾರೆ ಅಂದರೆ ಹೆಡೆಡ್ ಡೈರೆಕ್ಟರ್ ಜನರಲ್ ವಿತ್ ರ್ಯಾಂಕ್ ಆಫ್ ಲೆಫ್ಟಿನೆಂಟ್ ಜನರಲ್ ಅಂತಾರೆ. ಆಮೇಲೆ ಹೀ ಈಸ್ ಅಸಿಸ್ಟೆಡ್ ಬೈ 2 ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಅನ್ನು, ಎ ಮತ್ತು ಬಿ 2 ಸ್ಟಾರ್ ರ್ಯಾಂಕ್ನವ್ರು ಇರ್ತಾರೆ. ಮೇಜರ್ ಜನರಲ್, ಅಡ್ಮಿರಲ್, ವೈಸ್ ಮಾರ್ಷಲ್. ನೋಡಿರಿ, ಮೇಜರ್ ಜನರಲ್, ರೇರ್ ಅಡ್ಮಿರಲ್ ಆ್ಯಂಡ್ ವೈಸ್ ಮಾರ್ಷಲ್. ಅಂದರೆ 5 ಬ್ರಿಗೇಡಿಯರ್ ಲೆವೆಲ್ ಆಫೀಸರ್, 5 ಬ್ರಿಗೇಡಿಯರ್. ಮೇಜರ್ ಆದಮೇಲೆ ಬ್ರಿಗೇಡಿಯರ್ ಲೆವೆಲ್ ಆಫೀಸರ್ ಬರ್ತಾರೆ. ಆ್ಯಂಡ್ ಅದರ್ ಸಿವಿಲ್ ಆಫೀಸರ್ ಆಲ್ಸೋ ಅಸಿಸ್ಟೆಂಟ್. ನೋಡಿರಿ, ಇವರು ಎನ್ ಸಿ ಸಿ ಹೆಡ್ ಇದ್ದವರು ಭಾಳ ಟಾಪ್ ಮೋಸ್ಟ್ ಆಫೀಸರ್ ಇರ್ತಾರೆ ಆರ್ಮಿಯಲ್ಲಿ. ಹೆಂಗಂದರೆ ಡೈರೆಕ್ಟರ್ ಜನರಲ್ ಇರೋರು ಅಂದರೆ ಲೆಫ್ಟಿನೆಂಟ್ ಜನರಲ್ನವರು ರ್ಯಾಂಕ್ನವ್ರು ಇರ್ತಾರೆ. ದ ಎನ್ ಸಿ ಸಿ ಹೆಡ್ ಕ್ವಾರ್ಟರ್ ಎಲ್ಲಿ ಅದ? ಆಲ್ಮೋಸ್ಟ್ ಅಲ್ಲಿ ನೀವು ಹೇಳೇ ಬಿಡ್ತೀರಿ ಏನಂತೇಳಿ. ಎನ್ ಸಿ ಸಿ ಹೆಡ್ ಕ್ವಾರ್ಟರ್ ಅಂದರೆ ಡೆಲ್ಲಿ ಇದ್ದಂಗೆ, ನ್ಯಾಷನಲ್ ಕ್ಯಾಪಿಟಲ್ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಸ್ಟೇಟದ ಎನ್ ಸಿ ಸಿ ಎಲ್ಲಿ ಅಂತಂದರೆ ಹೇಳ್ತಾರೆ, ನಾವು ಆ್ಯಕ್ಚುಲಿ ಗೋವಾ ಮತ್ತು ಬೆಂಗಳೂರು ಕೂಡ ನಮ್ಮ ಬೆಂಗಳೂರಿನಲ್ಲಿ ಹೆಡ್ ಕ್ವಾರ್ಟರ್ ಅದ. ಇಲ್ಲದ ಡೈರೆಕ್ಟರ್ ಆಫ್ ಎನ್ ಸಿ ಸಿ ಗೋವಾ ಆ್ಯಂಡ್ ಕರ್ನಾಟಕ ಇಸ್ ಬೆಂಗಳೂರಿನಲ್ಲಿ. ಅಂದರೆ ಅರೆ ಎನ್ ಸಿ ಸಿನಲ್ಲಿ ಡೈರೆಕ್ಟರ್ ಎಷ್ಟು ಅದಾವು ಅಂದರೆ ಕಂಟ್ರಿನಲ್ಲಿ ಅಂದರೆ ದೇರ್ ಆರ್ 17 ಡೈರೆಕ್ಟರೇಟ್ಸ್. ಈ ನಮ್ಮದು ಬೆಂಗಳೂರು ಗೋವಾ ಕೂಡಿ ಆ ಟೈಪ್ ಭಾರತ ದೇಶದಲ್ಲಿ 17 ಡೈರೆಕ್ಟರೇಟ್ ಅದಾವೆ ರೀ. ಡೈರೆಕ್ಟರೇಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮುಂಬೈ, ಮಹಾರಾಷ್ಟ್ರದ್ದು ಹೆಡ್ ಕ್ವಾರ್ಟರ್ ಅಂದರೆ ಮುಂಬೈ, ಆಮೇಲೆ ರಾಜಸ್ಥಾನದ ಅಂದರೆ ಜೈಪುರ್, ಹಿಂಗೆ ಆ ಟೈಪ್. ಅಂದರೆ ಆಲ್ಮೋಸ್ಟ್ ಆಲ್ ಎಷ್ಟು ಅದಾವೆ ಅಂದರೆ 17 ಡೈರೆಕ್ಟರ್ ಜನರಲ್ ಅದಾವೆ ಇಡೀ ದೇಶದಲ್ಲಿ. ಮೇಜರ್ ಜನರಲ್, ದೇರ್ ಆರ್ 3 ಸರ್ವಿಸ್, ಒಂದು ಡಿವಿಷನ್, ರೆಜಿಮೆಂಟ್ ಕ್ರಾಫ್. ದೇರ್ ಆರ್ 3 such specialized corps located in Mumbai, Delhi and Bangalore. ಎಷ್ಟು 3 ಮೇಜರ್ ಜನರಲ್ 3 ಸರ್ವಿಸ್ ಅದ. ಫಸ್ಟ್ ಆಫ್ ಆಲ್ ಮೊದಲದು ಏನಂದರೆ ದೇರ್ ಆರ್ 3 ಸ್ಪೆಷಲೈಸ್ಡ್ corps located in Mumbai, Delhi and Bangalore city. There are independent state directorate and report headquartered. These division from supported function regular and NCC, each headed by senior under officer equivalent rank, general, internal affair, administration, development, research. ಎಲ್ಲ ಇರ್ತಾರೆ. ದೆನ್ ಫಸ್ಟ್ ಡೈರೆಕ್ಟರ್ ಆದಮೇಲೆ ಗ್ರೂಪ್ ಬರ್ತೈತಿ. ಈ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರ್ದು ಡೈರೆಕ್ಟರ್ ಆದಮೇಲೆ ನೆಕ್ಸ್ಟ್ ಗ್ರೂಪ್ ಬರೋದು ನಮ್ಮದು ಬಳ್ಳಾರಿ. ಫಸ್ಟ್ ಮೇನ್ ಇರೋದು ಬೆಂಗಳೂರು ಆದಮೇಲೆ ನಮ್ಮ ಗ್ರೂಪ್ ಯಾವ್ದು ಬರ್ತೈತಿ? ಬಳ್ಳಾರಿ ಬರ್ತೈತಿ. ಬಳ್ಳಾರಿ ಆದಮೇಲೆ ನಮ್ಮದು ಬಟಾಲಿಯನ್ ಬರ್ತೈತಿ. ನಮ್ಮ ಬಟಾಲಿಯನ್ ಯಾವುದಂದರೆ ಗದಗ್ದು ಅದಲ್ಲ, 38 ಬಟಾಲಿಯನ್ ಅಂತೇಳಿ. ನಮ್ಮ ಗದಗದ ಏನದಂದರೆ 38 ಬಟಾಲಿಯನ್. ಈಚ್ ಎನ್ ಸಿ ಸಿ ಗ್ರೂಪ್ ಹೆಡ್ ಕ್ವಾರ್ಟರ್ ಹ್ಯಾವಿಂಗ್ 5 to 7 ಯೂನಿಟ್ ಗದಗ್ ಟೈಪ್. ಕಮಾಂಡೆಂಟ್ ಬೈ ಕೊಲೋನಿಯಲ್ ಆ್ಯಂಡ್ ಲೆಫ್ಟಿನೆಂಟ್ ಈಕ್ವಲೆಂಟ್ ಅದಲ್ಲ, ಅಲ್ಲಿ ಒಬ್ಬರು ಹೆಡ್ ಕ್ವಾರ್ಟರ್ ಇರುತ್ತೆ. ಕಮಾಂಡೆಂಟ್ ಬೈ ಕೊಲೋನಿಯಲ್ ಆ್ಯಂಡ್ ಲೆಫ್ಟಿನೆಂಟ್ ಈಕ್ವಲ್ ಆಫೀಸರ್ ಇರ್ತಾರೆ. ಆಮೇಲೆ ಕಂಪನಿ ಅಂದರೆ ಏನು ರೀ? ಕಾಲೇಜಲ್ಲಿ ಬರುವಂಥದ್ದು ಏನು ಕರೀತಾರೆ? ಕಂಪನಿ ಅಂದರೆ ಯೂನಿಟ್. ಅಲ್ಲಿ ಕಂಪ್ನಿಯಲ್ಲಿ ಇರುವಂಥದ್ದು ಯಾರು ಹೆಡ್ ಇರ್ತಾರೆ ಅಂದರೆ ಎನ್ ಸಿ ಸಿ ಆಫೀಸರ್ ಅಂದರೆ ಏನು. ಆಮೇಲೆ ಬಟಾಲಿಯನ್ನಲ್ಲಿ ಇರೋದು ಸಿ ಒ ಸಾಬ್, ಕಮಾಂಡೆಂಟ್ ಆಫೀಸರ್ ಅಂತಲ್ಲಿ ಎನ್ ಸಿ ಸಿಯಲ್ಲಿ. ಬಟಾಲಿಯನ್ನಲ್ಲಿ ಇರೋದು ಯಾರು ಅಂದರೆ ಕೊಲೋನಿಯಲ್ಲೇ ಅವರಿಗೆ ನಾವು ಕಮಾಂಡಿಂಗ್ ಆಫೀಸರ್ ಅಂತ ಕರೀತಾರೆ. ಕೊಲೋನಿಯಲ್ ರ್ಯಾಂಕ್ ಇದ್ದವ್ರಿಗೆ ಕಮಾಂಡಿಂಗ್ ಆಫೀಸರ್, ಸಿ ಒ ಸಾಬ್ರು ಅಂತ ಕರಿತೀವಿ ನಾವು. ಇಲ್ಲಿ ಕಂಪನಿ ಇರೋದಂದ್ರೆ ನಮ್ಮ ಎನ್ ಸಿ ಸಿ ಶಂಕರ್ ಕಾಲೇಜ್ನಲ್ಲಿ ಇರುವಂಥದ್ದು ನಮ್ಮ ಕಾಲೇಜ್ನಲ್ಲಿ ಇರುವಂಥ ಯಾರಂದರೆ 4/A38 ಅಂತ ಕರಿತೀವಲ್ಲ. 4/A38 ಅಂದರೆ ನಮ್ಮದು ಕಂಪನಿ ಕಮಾಂಡೆಂಟ್. ಅಲ್ಲಿ ಯಾರು ಅದಾರ ಅಂದರೆ, ಈಗ ಸಪೋಸ್ ಯಾರಾದ್ರು ಕ್ವಶನ್ಸ್ ಕೇಳಿದ್ರೆ ಹೂ ಈಸ್ ಯುವರ್ ಕಮಾಂಡಿಂಗ್ ಆಫೀಸರ್ ಅಂದ ಕೂಡಲೇ ಕಂಪನಿ ಕಮಾಂಡಿಂಗ್ ಆಫೀಸರಲ್ಲೇ ನೀವು ಏನು ಹೇಳಬೇಕು? ಡಾಕ್ಟರ್ ರಮೇಶ್ ಪಿ ಚವಾಣ್ ಅಂತ ಹೇಳಬೇಕು. ಅಂದರೆ ಸಪೋಸ್ ಕೇಳಿದರೆ ಕ್ವಶನ್ಸ್ ಕೇಳ್ತಾರೆ ಅಂದರೆ ಬಟಾಲಿಯನ್, ಫಸ್ಟ್ ಕಂಪನಿ, ಬಟಾಲಿಯನ್, ಗ್ರೂಪ್ ಆ್ಯಂಡ್ ಡೈರೆಕ್ಟ್ರೇಟ್. ಫಸ್ಟ್ ಕಂಪನಿ ಅಂದರೆ ಏನು? ಕಾಲೇಜ್ ಲೆವೆಲಲ್ಲಿ. ಬಟಾಲಿಯನ್ ಅಂದರೆ ಏನು ರೀ? ಗದಗ್ನಲ್ಲಿ ನಮ್ಮದು ಬಟಾಲಿಯನ್ ಅದ. ಯಾವುದು? ಗದಗ, ನವಲಗುಂದ, ನರಗುಂದ, ಮುಂಡರಗಿಯೆಲ್ಲ ಸೇರಿ ನಮ್ಮ ಬಟಾಲಿಯನ್ ಗದಗದ. ಫಾರ್ ಎಕ್ಸಾಂಪಲ್ ಇವ್ರು ಧಾರವಾಡದ ಡಿವಿಷನ್ ಬೇರೆ ಅದ ರೀ. ಕುಂದಗೋಳ, ಹುಬ್ಳಿ, ಧಾರವಾಡ ಎಲ್ಲ ಸೇರಿ ಧಾರವಾಡದ ಏನು ರೀ? ಧಾರವಾಡ ಬಟಾಲಿಯನ್ ಬೇರೆ ಏನದ. ಹೀಗಾಗಿ ನಮ್ಮದು ಗ್ರೂಪ್ ಯಾವುದು ಅಂದರೆ ಬಳ್ಳಾರಿ ಗ್ರೂಪ್ ಬರ್ತದೆ. ಬಳ್ಳಾರಿ ಗ್ರೂಪ್ ಆದಮೇಲೆ ನಮ್ದು ಎಲ್ಲಿ ಬರೋದದ? ಎಲ್ಲಿದ್ರೆ ಬೆಂಗಳೂರು ಹೆಡ್ ಕ್ವಾರ್ಟರ್ ಅಲ್ಲ. 17ರಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು ಹೆಡ್ ಕ್ವಾರ್ಟರ್ ಡೈರೆಕ್ಟರೇಟ್ ಅನ್ನೋದು. ಬಟ್ ನಮ್ದು ಎಷ್ಟು ಡೈರೆಕ್ಟರ್ ಅದಾವ ಅಂದರೆ
ಈ ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಡೈರೆಕ್ಟರ್ ಅದ ಅಂದರೆ ಫಸ್ಟ್ ಆಫ್ ಆಲ್ ಆಂಧ್ರ ಆ್ಯಂಡ್ ತೆಲಂಗಾಣ ಸೇರಿ ಒಂದು ಡೈರೆಕ್ಟರ್ ಅದ, ಬಿಹಾರ್ ಆ್ಯಂಡ್ ಜಾರ್ಖಂಡ್ ಸೇರಿ ಒಂದು ಡೈರೆಕ್ಟರ್ ಅದ, ಡೆಲ್ಲಿದು ಒಂದು ಸಪ್ರೇಟ್ ಡೈರೆಕ್ಟರ್ ಅದ, ಗುಜರಾತ್ ದಾದ್ರಾ ನಗರ್ ಹವೇಲಿ ಒಂದು ಡೈರೆಕ್ಟರ್, ಜಮ್ಮು ಕಾಶ್ಮೀರ ಲಡಾಖ್ ಸೇರಿ ಒಂದಿದೆ, ಕರ್ನಾಟಕ ಗೋವಾ ಒಂದು ಡೈರೆಕ್ಟರ್ ಬೇರೆ, ಕೇರಳ ಲಕ್ಷದ್ವೀಪ ಅದೊಂದು ಡೈರೆಕ್ಟರ್ ಬೇರೆ, ಮಧ್ಯಪ್ರದೇಶ್ ಛತ್ತೀಸ್ಗಢ ಕೇಳಿ ಒಂದು ಡೈರೆಕ್ಟರ್ ಬೇರೆ, ಮಹಾರಾಷ್ಟ್ರ ಒಂದು ಅದ. ನಾರ್ತ್ ಈಸ್ಟರ್ನ್ ಅಂದರೆ 7 ಸ್ಟೇಟ್ ಬರ್ತಾರೆ. 7 ಸ್ಟೇಟ್ ಅಂದರೆ ಯಾವುದು? 7 ಸಿಸ್ಟರ್ ಅಂತ ಕರೀತಾರೆ. ಅರುಣಾಚಲ ಪ್ರದೇಶ್, ಆಸಾಮ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರ ಇವೆಲ್ಲ ಸೇರಿ ಒಂದು ಆಸಾಮ್ನಲ್ಲಿದೆ, ಗುವಾಹಟಿಯಲ್ಲಿ ಒಂದು ಡೈರೆಕ್ಟರ್ ಅದ. ಆಮೇಲೆ ಒಡಿಸ್ಸಾದ ಒಂದು ಸಪ್ರೇಟ್ ಅದ. ಆಮೇಲೆ ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ, ಚಂಡೀಗಢ. ಹರಿಯಾಣ ಮತ್ತು ಚಂಡೀಗಢ ಏನು ರಾಜಧಾನಿ ಚಂಡೀಗಢೇ ಅದ. ಚಂಡೀಗಢ ಯೂನಿಯನ್ ಟೆರಿಟರಿ, ಡೆಲ್ಲಿ ಇದ್ದಂಗೆ ಆಗ್ಯದ. ಅವರು ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ್ ಎಲ್ಲ ಸೇರಿ ಒಂದದ ಪಂಜಾಬ್ನಲ್ಲಿ ಏನದ ಡೈರೆಕ್ಟರ್ ಅದ. ಆಮೇಲೆ ರಾಜಸ್ಥಾನ ಬಿಗ್ ಸ್ಟೇಟ್ ಆಗೋದ್ರಿಂದ ರಾಜಸ್ಥಾನ್ ಸಪ್ರೇಟ್ ಡೈರೆಕ್ಟರ್ ಅದ. ತಮಿಳ್ನಾಡು, ಪುದುಚೇರಿ, ಅಂಡಮಾನ್ ನಿಕೋಬಾರ್. ತಮಿಳ್ನಾಡು ಮತ್ತು ಪುದುಚೇರಿ, ಪಾಂಡಿಚೇರಿ ಸಮೀಪ ಅದ. ಆಮೇಲೆ ಉತ್ತರಾಖಂಡ್ ಅದು ಒಂದು ಸಪ್ರೇಟ್ ಅದ. ಆಮೇಲೆ ಉತ್ತರ ಪ್ರದೇಶ ಒಂದು ಸಪ್ರೇಟ್ ಅದ. ವೆಸ್ಟ್ ಬೆಂಗಾಲ್ ಮತ್ತು ಸಿಕ್ಕಿಂ ಸೇರಿ ಏನದಾದರೆ ಒಂದು ಬೆಟಾಲಿಯನ್ ಬೇರೆನೇ ಅದ. ಸೊ ಇಷ್ಟೆಲ್ಲ ಅಂದರೆ ಎನ್ ಸಿ ಸಿನಲ್ಲಿರುವಂಥ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ಒಂದು ಹಿನ್ನೆಲೆ ಅಂತ, ಅಂದರೆ ಬ್ರೀಫ್ ಹಿಸ್ಟ್ರಿ ಅಂತೇಳಿ ಕರೀತಾರೆ ಇದಕ್ಕೆ, ಬ್ರೀಫ್ ಹಿಸ್ಟ್ರಿ. ಆಮೇಲೆ ಆರ್ಮ್ಸ್, HQ, NCC, DT ಗ್ರೂಪ್, HQ ಹೆಡ್ ಕ್ವಾರ್ಟರ್, ಬಟಾಲಿಯನ್ ಎಲ್ಲ ಇರ್ತದೆ. ಆರ್ಮಿಯಲ್ಲಿ ಟೆಕ್ನಿಕಲ್, ಆರ್ಮಿಯಲ್ಲಿ ಎಷ್ಟು ವಿಂಗ್ ಅದಾವೆ? ಹೆಡ್ ಕ್ವಾರ್ಟರ್ನಲ್ಲಿ ಬೇರೆ ಬೇರೆ ಅದಾವೆ. ಒಂದು ಗ್ರೂಪ್ ಕಮಾಂಡೆಂಟ್, ಬಟಾಲಿಯನ್, ಕಮಾಂಡಿಂಗ್ ಬಟಾಲಿಯನ್ ಎಲ್ಲ ಅದು ಗ್ರೂಪ್ನಲ್ಲಿ ಆರ್ಮ್ಸ್ದಲ್ಲಿ ಅಂದರೆ ಒಂದು ಏನೇನು ಇರ್ತಾವೆ ಅಂದರೆ ಆರ್ಮ್ಸ್. ಆಮೇಲೆ ಆರ್ಮಿಯಲ್ಲಿ ಎಷ್ಟು ವಿಂಗ್ ಅದಾವೆ? ಆಮೇಲೆ ಟೆಕ್ನಿಕಲ್ನಲ್ಲಿ ಭಾಳ ಅದಾವೆ. ಇಂಜಿನಿಯರಿಂಗ್, ಸಿಗ್ನಲ್, ಮೆಡಿಕಲ್, EME, CTR, ನಾನ್ ಟೆಕ್ನಿಕಲ್, ಇನ್ಫ್ಯಾಂಟ್ರಿ, ಅಮೋರ್ಡ್ ಆ್ಯಂಡ್ RT ಅಂತ. ಆಮೇಲೆ ಏರ್ಫೋರ್ಸ್ನಲ್ಲಿ ಫ್ಲೈಯಿಂಗ್ ಆ್ಯಂಡ್ ಟೆಕ್ನಿಕಲ್. ಆರ್ಮಿಯಲ್ಲಿ ಎಷ್ಟದಾವೆ? ಟೆಕ್ನಿಕಲ್ ವಿಂಗ್ ಅದಾವೆ ಅದು ಆರ್ಮಿಲಿ. ಅಂದರೆ ಏರ್ಫೋರ್ಸ್ನಲ್ಲಿ ಫ್ಲೈಯಿಂಗ್ ಆ್ಯಂಡ್ ಟೆಕ್ನಿಕಲ್. ನೇವಿಯಲ್ಲಿ ಯೂನಿಟ್, ನೇವಲ್ ಟೆಕ್, ಮೆಡಿಕಲ್, DAS ಅಂದರೆ ಗೊತ್ತಲ್ಲ. TRG, OTA ನೋಡಿರಿ. 2 ಟ್ರೈನಿಂಗ್ ಕ್ಯಾಂಪ್, 2 ಇಲ್ಲಿ ಹೇಳಿದಾಗೆ ನಾ ಆಗಲೇ ಫಸ್ಟ್ ಹೇಳಿದೆ ನಿಮಗೆ. ಲೇಡೀಸ್ಗೆ ಗರ್ಲ್ ವಿಂಗ್ ಟ್ರೈನಿಂಗ್ ಆಫೀಸರ್ ಏನು ಅಂದರೆ ಗ್ವಾಲಿಯರ್. ಆಮೇಲೆ ಜೇಂಟ್ಸ್ ವಿಂಗ್ OTA ಅಂದರೆ ಕಾಮ್ಟೆ ಆಫೀಸರ್ ಟ್ರೈನಿಂಗ್. ಏನು ಅಂದರೆ ಆಫೀಸರ್ ಟ್ರೈನಿಂಗ್ ಇಲ್ಲದ ಕಾಮ್ಟೆ, 2 ಭಾಳ ಇಂಪಾರ್ಟೆಂಟ್ ಅದು. ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಆಫೀಸರ್ ಆರ್ಮಿ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ? ಗರ್ಲ್ಸ್ ಎಲ್ಲಿದೆ ಅಂದರೆ ಗ್ವಾಲಿಯರಲ್ಲಿ, ಇಲ್ಲಿ ಮಧ್ಯಪ್ರದೇಶ್. ಗ್ವಾಲಿಯರ್ಲು ಕೂಡ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅದ. ಸಿಂಧಿಯಾ ಅವರು ಪೇಶ್ವೆ ಅದ. ಆಮೇಲೆ ಗ್ವಾಲಿಯರ್ನಲ್ಲಿ ಒಂದು ಫೇಮಸ್ ಏನಂದರೆ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಐತಿ. ಯಾವುದೇ ಒಂದು ನೀವು ಸಪೋಸ್ ಯಾವುದೇ ಒಂದು ಸಿಟಿ ಬಗ್ಗೆ ಸ್ಟಡಿ ಮಾಡಿದ್ರೆ ಅದು ಹಿನ್ನೆಲೆ ಅದ. ಒಂದು ಗ್ವಾಲಿಯರ್ ಇಂಡಿಯಾದೊಳಗೆ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇರುವಂಥದ್ದು ಗ್ವಾಲಿಯರ್ನಲ್ಲಿ. ನಾಗ್ಪುರ್ ಅಂದ್ರೆ ಗೊತ್ತಲ್ಲ ನಿಮಗೆ. ನಾಗ್ಪುರ್ ಈಸ್ ಎ ಸೆಂಟ್ರಲ್ ಪಾಯಿಂಟ್ ಇನ್ ಇಂಡಿಯಾ ಅಂತಾನೆ. ನಾಗ್ಪುರಿ ಅಂದರೆ ನೀವು ಹೇಳಿದ್ರಿ ಎಲ್ಲಿಂದ ಬರ್ತದಪ್ಪ ಈ ಆರೆಂಜ್ ಅಂದರೆ ನಾಗ್ಪುರಲ್ಲಿ ಇದಂದರೆ ಆಲ್ಮೋಸ್ಟ್ ಆಲ್ ನಾಗ್ಪುರ್ ಅಂದರೆ ನೀವು ಒಂದು ಕ್ರಿಕೆಟ್ ಸ್ಟೇಡಿಯಮೇ ಹೇಳ್ತೀರಿ. ನಮ್ಮ ಆಲ್ಮೋಸ್ಟ್ ಟೆಸ್ಟು, ಒನ್ ಡೇ ಎಲ್ಲ ನಡೀತಲ್ಲ ಅಲ್ಲಿ. ನಾಗ್ಪುರ್ ಅಂದರೆ ಕ್ರಿಕೆಟ್ ಸ್ಟೇಡಿಯಮ್ನಲ್ಲಿ. ನಾಗ್ಪುರಲ್ಲಿ ಇಂಪಾರ್ಟೆಂಟ್ ಏನಂದರೆ ಆರ್ಮಿದು ಒಂದು ಟ್ರೈನಿಂಗ್ ಸೆಂಟರ್ ಅದ. ಆರ್ಮಿ ಆಫೀಸರ್ಗೆ ಅದು OTA ಟ್ರೈನಿಂಗ್ ಸೆಂಟರ್ ಅಂತ ಕರೀತಾರೆ. ಅಲ್ಲಿ ಯಾವುದೋ ಕಾಮ್ಟೆ, ನಾಗ್ಪುರಿಂದ ಒಂದು 15 ಕಿಲೋಮೀಟರ್ ದೂರ ಇರ್ಬೋದು ಅಷ್ಟೇ. ಸ್ಟ್ರೆಂತ್ ಏನದ ಅಂದರೆ ಆರ್ಮಿ ಈಚ್ battalions or unit of NCC consist of number of platoon. The senior division boys, each platoon consists 52 cadets and each consists of 160 cadet. Each has battalion 4 to 7 coys. Battalion is around 460 to 1100 cadets ಇರ್ತಾರೆ ನೋಡಿರಿ. ಒಂದು ಬಟಾಲಿಯನ್ ಅಲ್ಲ ನಮ್ಮ ಗುಲ್ಬರ್ಗನಲ್ಲಿ 640ರಿಂದ 1120 ಕ್ಯಾಡೆಟ್ ಇರ್ಬೋದು. ಸೀನಿಯರ್ ವಿಂಗ್ ಅಂದರೆ ಕಾಲೇಜ್ ಲೆವೆಲ್ ಇರುವಂಥದ್ದು ಏನಂದರೆ ಸೀನಿಯರ್ ವಿಂಗ್ ಅಂತಾರೆ. ನಾವು ಕಡೆ S ಅಂದರೆ SW, SU ಅಂದರೆ SW. SW ಅಂದರೆ ಸೀನಿಯರ್ ಏನ್ರಿ, SW ವುಮೆನ್ಸ್ ಇದು ವಾಪಸ್ SW. SU ಯಾರು? ಬಟಾಲಿಯನ್ ಕನ್ಸಿಸ್ಟ್ ಆಫ್ ಸ್ಟ್ರೆಂತ್ ನಾನು ಹೇಳಿದಾಗೆ ಆರ್ಮಿ ಈಚ್ ಬಟಾಲಿಯನ್ ಹ್ಯಾವಿಂಗ್ ಕನ್ಸಿಸ್ಟ್ ಆಫ್ ಮೆಂಬರ್ ಪ್ಲಾಟೂನ್. ಒಂದೊಂದು ಯೂನಿಟಿಗೆ ಬೇರೆ ಬೇರೆ ಸ್ಟ್ರೆಂತ್ ಇರ್ತದೆ. ಫಾರ್ ಎಕ್ಸಾಂಪಲ್ ಮಿನಿಮಮ್ 52 ಕ್ಯಾಂಡಿಡೇಟ್. ಆಮೇಲೆ ಕೆಲವೊಬ್ರು ನಮ್ಮ ಕಾಲೇಜ್ನಲ್ಲಿ ಇರುವಂಥವ್ರು 108 ಅಂತಾರೆ. 108 ಅಂದರೆ ಹೇಟ್ ಅನ್ನೋದು. ಫಾರ್ ಜೂನಿಯರ್ ಡಿವಿಷನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಈಚ್ ಟ್ರೂಪ್ಸ್ 100 ಕ್ಯಾಡೆಟ್ಸ್ ಅಂತ. ಜೂನಿಯರ್ ಡಿವಿಷನ್ಗೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸೇರಿ ಎಷ್ಟು
50-50 100 ಜೂನಿಯರ್ ಡಿವಿಷನ್ ಅಂದರೆ ನಿಮ್ಗೆ ಬರೋದಿಲ್ಲ, ಅದು ಹೈಸ್ಕೂಲ್ ಲೆವೆಲ್ ಬರ್ತದೆ ಅದು. ಆರ್ಮಿಯಲ್ಲಿ ದಿಸ್ ಇಸ್ ದ ಆರ್ಮಿಯಲ್ಲಿ ಆಲ್ಮೋಸ್ಟ್ ಸೀನಿಯರ್ ಡಿವಿಷನಲ್ಲಿ ಸ್ಟಾರ್ಟ್ ಆಗೋದೇ ಒಂದು ಯೂನಿಟ್ 52 and each COIC 160 cadet. Each battalion has 4 to 7 COIs for each. Battalion carries around 640 to 1120 cadets. 640 minimum 640 to 1120 ಕೆಡೆಟ್ ಇರ್ತಾರೆ. ಎಲ್ಲ ಸೇರಿ ಎಷ್ಟು ಅದಾವೆ ವಿಂಗ್ಗಳು? ನಾವು ಭಾಳಷ್ಟು ಒಂದು 10-15 ಅಂದರೆ 11-12 ಇರಬೇಕು ನಮ್ಮ ಸೀನಿಯರ್ ಡಿವಿಷನ್. ಮತ್ತು ಜೂನಿಯರ್ ಡಿವಿಷನ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಇದು ಆರ್ಮಿದದು. ದೇವಿಯಲ್ಲಿ ಫಾರ್ senior division boys battalion having 4 to 8 division. Each division is considered 50 cadet. Division ಎಷ್ಟು 50 cadet ಇರ್ತಾರೆ. ಯಾವುದು ಆರ್ಮಿ ನೇವಿಯಲ್ಲಿ 50 cadet. ಫಾರ್ ಸೀನಿಯರ್ ವಿಂಗ್ಸ್ ಗರ್ಲ್ಸ್ ಸಿಮಿಲರ್ ಅರೇಂಜ್ಮೆಂಟ್. ಸೀನಿಯರ್ ಡಿವಿಷನ್ ಬಾಯ್ಸ್ ಅಂದರೆ ಈಕ್ವಲ್, ಅವರು 50 ಇದ್ದರೆ ಅವ್ರು 25 ಇರ್ಬೋದು. ಸಪೋಸ್ ಲೇಡೀಸಲ್ಲಿ ಭಾಳ ಇದ್ದಕ್ಕೆ ಗರ್ಲ್ಸನ್ನು ಹಾಕ್ಕೋಬೋದು ಅಂತ. ಇದು ನೇವಿದಾಯಿತು. ಏರ್ ಫೋರ್ಸದು senior division boys and girls wings unit consist of 2 fleet. Each consists of 100 cadet. So each known as a squadron carries 200 cadet by the junior wings girls division, each by the squadron code 100. Almost all 50, 100, 200 ಹಿಂಗೆ ಒಂದೊಂದು ಯೂನಿಟಿಗೆ ಇಷ್ಟು ಸ್ಟ್ರೆಂತ್ ಕೊಟ್ಟಿರ್ತಾರೆ. ಇಷ್ಟು ಏನಪ್ಪ ಅಂದರೆ ದ ಜನರಲ್ ಇಂಟ್ರೊಡಕ್ಷನ್ಸ್ ಆಫ್ NCC. ನಾನು ಹಾಗೆ ರಿಪೀಟ್ ಮಾಡ್ತಾ ಇರ್ತೀನಿ. ಏನೇನು ನಾನು ಕೂಡ ಅಷ್ಟು ಟ್ರೈನಿಂಗ್ ತೊಗೊಂಡಲ್ಲ, ನಾನು ಓದಿ ಹೇಳಬೇಕಾಗ್ತದೆ ನಿಮ್ಗೆ ಏನೇನು ಐತೆ ಅನ್ನೋದು. ಒಂದ್ಸಲ ಟ್ರೈನಿಂಗ್ ಹೋದ್ಮೇಲೆ ನಮಗೂ ಇಲ್ಲಿ ಥಿಯರಿ ಕ್ಲಾಸ್ನಾಗ ಹೇಳ್ತಾರೆ ಹಿಂಗೆ ಕಲಿಸ್ಬೇಕು ಹಂಗೆ ಕಲಿಸ್ಬೇಕು ಅನ್ನೋದು. ನಾನು ಸಬ್ಜೆಕ್ಟ್ ಎಕ್ಸ್ಪರ್ಟ್ನಲ್ಲಿ ಭಾಳ ಎಕ್ಸ್ಪರ್ಟ್ ಇರ್ಬೋದು, ಬಟ್ NCCಯಲ್ಲಿ ನಾನು ಹೊಸದವನಲ್ಲ. ನಾನು NCC ಸ್ಟೂಡೆಂಟ್, NCC ಕೆಡೆಟ್ ಅಲ್ಲದೇ ಇಲ್ಲ ಅವನು ನನಗೆ. ಅದರಿಂದ ನಾನು ಸ್ವಲ್ಪ ಓದೇ ಹೇಳಬೇಕಾಗತ್ತೆ ನಿಮಗೆ ಡೈಲಿ. ಸೊ ಇದು ಪುಸ್ತಕದಲ್ಲಿರುವಂಥದ್ದು ನಾನು ಹೇಳ್ತೀನಿ ಆಲ್ಮೋಸ್ಟ್ ಆಲ್. ಆ್ಯಕ್ಚುಲಿ ಕನ್ನಡದಾಗ ಈಸಿಯಾಗಿ ತಿಳಿಸಿರ್ತೀನಿ. ಫಸ್ಟ್ ನೀವು ಏನು ಯಾವುದೇ ಕ್ಲಾಸ್ ಇರಲಿ ಏನಿರಲಿ, ಫಸ್ಟ್ ಒಂದು ನೋಟ್ಬುಕ್ ತೊಗೋಬೇಕು. ಫಸ್ಟ್ ಡೇಟು, ಆಫೀಸರು, ಗ್ರೂಪ್ ಎಷ್ಟು, ಕಂಪನಿ ಅಂದರೆ ಏನು, ಗ್ರೂಪ್ ಕಮಾಂಡೆಂಟ್ ಅಂದರೆ ಏನು, ಡೈರೆಕ್ಟರೇಟ್ ಅಂದರೆ ಏನು, NCSನಲ್ಲಿ ಎಷ್ಟು ವಿಂಗ್ ಅದಾವು, NCSಲಿ ಎಷ್ಟು ವಿಂಗ್ ಅದಾವೆ ಪಟ್ನೆ ಹೇಳಬೇಕು. ಒಂದು ಆರ್ಮಿ, ನೇವಿ, ಏರ್ಫೋರ್ಸ್. ಅದು ಆರ್ಮಿಯಲ್ಲಿ ಕೂಡ ನಮ್ಮ ಭಾರತೀಯ ಸೇನೆಯಲ್ಲಿ ಭೂಸೇನೆ, ವಾಯುಸೇನೆ ಮತ್ತು ಜಲಸೇನೆ ಗೊತ್ತೈತಲ್ಲ. ಅದು ವಾಯುಸೇನೆ, ಜಲಸೇನೆ ಅಂತ ಹೇಳೋದು. ಭೂಸೇನೆ ಅಂದರೆ ಆರ್ಮಿ, ಆಲ್ಮೋಸ್ಟ್ ಭೂಮಿ ಮೇಲೆ ಯುದ್ಧ ಮಾಡೋರು. ಆಮೇಲೆ ಮೊನ್ನೆ ಬಂದುವಲ್ಲ ಯಾವುದೋ ರಷ್ಯಾದಿಂದ, ರಷ್ಯಾದ ಫೈಟ್ ಜೆಟ್ ಬಂತಲ್ಲ, ಏನು ಕರೀತಾರೆ ಅದಕ್ಕೆ, ರಷ್ಯಾದಿಂದ ಮೊನ್ನೆ ಹೊಸದಾಗಿ, ರಷ್ಯಲ್ಲ ಫ್ರಾನ್ಸ್ದಿಂದ ಬಂತಲ್ಲ ಫ್ಲೈಯಿಂಗ್ ಬರ್ಡ್ ಅಂತ ಕರಿತಲ್ಲ. ಅಂಥವು ಈ ವಿಮಾನ ಮುಖಾಂತರ ಯುದ್ಧ ಮಾಡೋದು. ವಿಮಾನ ಮುಖಾಂತರ ಯುದ್ಧ ಏನು ಆರ್ಮಿ ಆಫೀಸರೇ ಬೇರೆ ಇರ್ತಾರೆ, ಅದರಲ್ಲಿ ಎಕ್ಸ್ಪರ್ಟ್. ವಿಮಾನ ಮುಖಾಂತರ ಯುದ್ಧ ಮಾಡೋರು ಬೇರೆ, ಅವರು ಆರ್ಮಿಯವರು ಅಲ್ಲಿ ಯುದ್ಧ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅವ್ರು ಏರ್ಫೋರ್ಸ್ ಟ್ರೈನಿಂಗೇ ಬೇರೆ ಇರ್ತದೆ. ಆಮೇಲೆ ನೇವಿ ಅಂದರೆ ಹಡಗಲ್ಲಿ ಯುದ್ಧ ಮಾಡ್ತಾರೆ. ಹಡಗು ನೇವಿ, ನೀವು ಎಲ್ಲ ಯೂಟ್ಯೂಬ್ ಓಪನ್ ಮಾಡಿರಿ, ನಾವು ಹಡಗು ನೇವಿ ಅವರು ಯಾವ ರೀತಿ ನೇವಿ ಆಫೀಸರ್ ಹೆಂಗಿರ್ತಾರೆ, ಅವ್ರ ಕಲರ್ ಏನು, ಅವ್ರ ಆರ್ಮಿ ಹಡಗು ಹೆಂಗಿರ್ತೈತಿ, ನೀವು ನೆಟ್ನಲ್ಲಿ ಓಪನ್ ಮಾಡಿದ್ರೆ ಸಿಗ್ತೈತಿ. ಅಂದರೆ ನೀವು ಪ್ರಾಕ್ಟಿಕಲಾಗಿ ತಿಳ್ಕೊಬೇಕು. ಅಂದರೆ ಇದು ಭೂಮಿ ಮೇಲೆ ಯುದ್ಧ ಮಾಡೋರು ಯಾವ ರೀತಿ ತಯಾರಾಗ್ತಾರೆ, ಅವ್ರ ಹತ್ರ ಯಾವ ಮೋಟಾರ್ಸ್ ಇರ್ತಾರೆ, ಅದು ಯಾವ್ದು ಆರ್ಮ್ಸ್ ಇರ್ತೈತಿ, ಅವ್ರ ಹತ್ರ ರೈಫಲ್ಸ್ ಇರ್ತಾವೆ. ಮತ್ತು ಇವ್ರ ಹತ್ರ ಏರ್ಫೋರ್ಸ್ ಹತ್ರ ಯಾವ ಥರ ರೈಫಲ್ಸ್ ಇರ್ತೈತಿ, ಯಾವ ಥರ ಬಾಂಬ್ ಇರ್ತೈತಿ, ಯಾವ ನ್ಯೂಕ್ಲಿಯರ್ ವೆಪನ್ಸ್ ಇರ್ತೈತಿ, ಅವೆಲ್ಲನೂ ಕೂಡ ನೀವು ಯೂಟ್ಯೂಬ್ ಮಾಡಿ ಎಲ್ಲ ಆಲ್ಮೋಸ್ಟ್ ಯೂಟ್ಯೂಬ್ನಲ್ಲಿ ಎಲ್ಲ ಸಿಗ್ತದೆ ಅದು. ಸೊ ನೀವೆಲ್ಲ NCC ಏನೇ ಇರಲಿ, NCC ಕ್ಯಾಡೆಟ್ ಏನು ನಲ್ಲಿ ಕೆಲವೊಂದು ನಾಳೆ ಹೇಳ್ತೀನಿ ನಾನು. ನಾಳೆ ಎಲ್ಲಿ ಮಟ್ಟ ಅಂದರೆ ಏನದು ಏನೇನು ರ್ಯಾಂಕಿಂಗ್ ಇರ್ತದೆ, ಏನು ಯಾವ ರೀತಿ ಪ್ರಮೋಟ್ ಆಗ್ತಾರೆ, ಆಮೇಲೆ JD ಏನೇನು, JU ಅಂದರೆ ಏನು, ಕಮಿಷನ್ ಸ್ಕೂಲ್ ಲೆವೆಲಲ್ಲಿ ಯಾವ ರೀತಿ ಚೀಫ್ ಆಫೀಸರ್ ಯಾವ ಇರ್ತಾರೆ, ಯೂನಿಫಾರ್ಮ್ ಹೆಂಗೆ ಇರ್ತೈತಿ, ಟ್ರೈನಿಂಗ್ ಹೆಂಗೆ ಇರ್ತೈತಿ, ಕ್ಯಾಂಪ್ಗಳು ಎಷ್ಟು ಇದಾವೆ, ಆರ್ಮಿಯಲ್ಲಿ ಹೆಂಗೆ ಅವು ಭರ್ತಿ ಹೆಂಗೆ ಮಾಡ್ತಾರೆ, ಅಂದರೆ ರಿಕ್ರೂಟ್ಮೆಂಟ್ಲಿ ಆರ್ಮಿ ನೀವು ರ್ಯಾಲಿಗೆ ಹೋಗ್ತಿರಲ್ಲ, ಅಲ್ಲಿಂದ ಮೇಲೆ ಹೈಟು, ಚೆಸ್ಟು, ರನ್ನಿಂಗ್ ಎಷ್ಟು ಓಡಬೇಕು,
ಹಂಗಿರ್ಬೇಕೆಲ್ಲ ಹೇಳ್ತೀನಿ. ಆದರೆ ಫಸ್ಟ್ ಜನರಲ್ ಕ್ಲಾಸ್ ಇಂಟ್ರೊಡಕ್ಷನ್ ಹೆಂಗಪ್ಪ ಅಂದರೆ, ನೀವು ಜಸ್ಟ್ ಎನ್ ಸಿ ಸಿ ಹೆಂಗೆ ಹುಟ್ಟಿತು, ಅದ್ರ ಮೋಟಿವ್ ಏನು, ಅದೇ ಎನ್ ಸಿ ಸಿಯಲ್ಲಿ ಏನು ವಿಂಗ್ ಅದಾವೆ, ಎಷ್ಟು ಬಟಾಲಿಯನ್ ಅಂದರೆ ಏನು, ಕಂಪ್ನಿ ಕಮಾಂಡ್ ಅಂದ್ರೆ ಗ್ರೂಪ್ ಅಂದ್ರೆ ಏನು, ಡೈರೆಕ್ಟರ್ ಅಂದ್ರೆ ಆಲ್ಮೋಸ್ಟ್ ಹೇಳಿದ್ರೆ ನಮ್ಮ ಇಡೀ ದೇಶದಾಗ ಎಷ್ಟು ಅದಾವೆ ಅಂದರೆ 17 ಡೈರೆಕ್ಟರೇಟ್ ಅದಾವೆ. 17 ಡೈರೆಕ್ಟರಲ್ಲಿ ಬೆಂಗಳೂರಿನ ಒಂದು, ಗೋವಾ ಮತ್ತು ಬೆಂಗಳೂರು ಸೇರಿ ಒಂದು ಡೈರೆಕ್ಟರ್ ಇರ್ತದೆ. ನಾವು ಬೆಂಗಳೂರು ಮತ್ತು ಗೋವಾ ಅದರೊಳಗೆ ಬರ್ತೀವಿ. ನಾವು ಏನೇ ಮಾಡಿದ್ರು ಗೋವಾ ಬೆಂಗಳೂರು ಗೋವಾ ಮತ್ತು ಕರ್ನಾಟಕ ಸೇರಿ ಒಂದು ನಮ್ಮದು ಡೈರೆಕ್ಟ್ರೇಟ್ ಆಗ್ತೈತಿ. ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿ ಅದು. ಸೊ ಇಷ್ಟು ಇವತ್ತೊಂದು ಒಂದು ಕ್ಲಾಸ್ ಮುಗಿಸೂನು, ಮತ್ತು ನಾಳೆ ಇನ್ನೊಂದು ಕ್ಲಾಸ್ನಲ್ಲೇ ಬೇರೆ ಒಂದು ಸಬ್ಜೆಕ್ಟ್ ತೊಗೊಂಡು ಬರ್ತೀನಿ. ಎಲ್ಲರೂ ನೋಡ್ತಿರಲ್ಲ, ಫಸ್ಟ್ ಯಾವುದೇ ಕ್ಲಾಸ್ ಕೇಳಿದ್ರೆ ನೀವು ಫಸ್ಟ್ ನೋಟ್ಬುಕ್ ಇಟ್ಕೊಂಡು ನೋಟ್ಸ್ ಮಾಡ್ಕೋಬೇಕು. ನಾನು ಜೀವನದಲ್ಲಿ ಫಸ್ಟ್ ನಾನು ಏನಂದರೆ ನೋಟ್ಸ್ ಮಾಡಿದ್ದು ಕಲ್ತ್ಕೊಂಡೆ. ನೀನು ಒಂದು ಸಲ ಕೇಳಿದ್ರೆ ಈಕೆ ನನ್ನ ಪಾಡ್ದ, ಅದೇ ಒಂದು ಸಲ ಬರ್ಕೊಂಡ್ರೆ 10 ಸಲ ತಗೋದು ನೋಡ್ಬೋದು ನೀವು. ಏನೇ ಇರಲಿ, ಒಂದು ತಾಸಿನ ಕ್ಲಾಸ್ನಲ್ಲಿ ಒಂದು 2 ಪೇಜ್ ಆದರೂ ಮಿನಿಮಮ್ ಬರ್ಕೋಬೇಕು ನೀವು. ಬರೀ ಪಾಯಿಂಟ್ಸ್ ಅಷ್ಟೇ, ಥಿಯರಿ ಬರ್ಕೊಳಂಗಿಲ್ಲ. ಪಾಯಿಂಟ್ಸ್, ಡೇಟು, ಆಫೀಸ್ ಏನು, ರ್ಯಾಂಕ್ ಏನು, ಡಿವಿಷನ್ ಏನು, ಈ ಥರ ಬರ್ಕೋಬೇಕು. ಓಕೆ.